ಮೆಡಿಕಲ್ಗೆ ಹೋದ್ರೆ ಮೆಡಿಕಲ್ 1800 ರೂಪಾಯಿ ಕೊಡಿ ಅಂದ್ರು. ನನಗೆ ಫುಲ್ ಶಾಕ್ ಆಗೋಯ್ತು. ಆಕ್ಚುಲಿ ನಮ್ಮೂರಲ್ಲೆಲ್ಲ ಸಗಣಿ ಎತ್ತುತ್ತಾನೆ ಅಂತ ಆಡ್ಕೊಳ್ತಾರೆ. ಸಗಣಿ ಎತ್ತೋದ್ರಿಂದ ಸರ್ ಇವತ್ತು 2 ಲಕ್ಷ ದುಡ್ಡು ನೋಡ್ತಾರೆ. ಫ್ರೆಂಡ್ಸ್, ಇವತ್ತು ನಾವು ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಒಂದು ಡೈರಿ ಸೆಟಪ್ ನ ನೋಡಕ್ ಬಂದಿದ್ದೀವಿ. ಯಾರೆಲ್ಲ ಹೊಸದಾಗಿ ಡೈರಿ ಫಾರ್ಮ್ ನ ಸೆಟಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮಾಡ್ತಿದ್ದೀರಾ, ಸೊ ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ. ನಮ್ ಜೊತೆ ಇದ್ದಾರೆ ಹರೀಶ್ ಸರ್. ಸೊ ಹರೀಶ್ ಸರ್ ಈ ಒಂದು ಡೈರಿ ಫಾರ್ಮ್ ನ ಓನರು. ನಿಮ್ಮ ಡೈರಿ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಸರ್. ಏನಕ್ಕಂದ್ರೆ ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ನೀವು ಸೆಟಪ್ ನ ಮಾಡಿದೀರಾ. ಎಷ್ಟು ವರ್ಷದ ಸರ್ ಅನುಭವ ಇದೆ ಸರ್? ಇದು ನಾವು 3 ವರ್ಷ ಆಯ್ತು ಸರ್. ಫಸ್ಟ್ ಚಿಕ್ಕದಾಗಿ ಮನೆ ಹತ್ರ ಮಾಡ್ಕೊಂಡಿದ್ದು. ಅಲ್ಲಿ ಒಂದ್ 3 ಸ್ಟಾರ್ಟ್ ಮಾಡಿ ಆಮೇಲೆ ಸ್ಟೆಪ್ ಬೈ ಒಂದೊಂದೇ ಸ್ಟೆಪ್ ನ ಜಾಸ್ತಿ ಮಾಡ್ಕೊಂಡು ಇವಾಗ 25 ರೀಚ್ ಮಾಡಿದ್ವಿ. 25 ಹಸಕರ ಎಲ್ಲ ಸೇರಿ ಅಷ್ಟೇ ಒಂದು 25 ಇದೆ. ಒಳ್ಳೇದು. ಅದು 3 ವರ್ಷದ್ದು ಗ್ರೋತ್. 3 ವರ್ಷದಲ್ಲಿ ಹೌದು, ಚೆನ್ನಾಗಿದೆ. ಸೊ ಇದು ಎಷ್ಟು ದೊಡ್ಡ ಫಾರ್ಮ್ ನೀವು ಸೆಟಪ್ ಮಾಡಿದೀರಾ ಸರ್? ಇದು 3/4 ಎಕರೆ ಬರುತ್ತೆ ಸರ್. ಇದು 3/4 ಎಕರೆ ಅಂದ್ರೆ 30 ಗುಂಟೆ ಜಾಗ ಬರುತ್ತೆ. 30 ಗುಂಟೆಯಲ್ಲಿ ಏನೇನ್ ಮಾಡ್ಕೊಂಡಿದ್ದೀರಾ ಸರ್? 30 ಗುಂಟೆ ಜಾಗದಲ್ಲಿ ಸುತ್ತ ಪೆನ್ಸಿಲ್ ಹಾಕೊಂಡಿದೀವಿ. ಫೆನ್ಸ್ ಹಾಕಿದ್ದೀರಾ? ಫೆನ್ಸ್ ಹಾಕೊಂಡು ಆಮೇಲೆ ಒಂದ್ ಬಾವಿ ಇದೆ. ಹೈನುಗಾರಿಕೆ ಮೇನ್ ಬೇಕಾಗಿರೋದೇ ನೀರು. ಒಂದ್ ಬೋರ್ವೆಲ್ ನೀವೇ ಹೊಸದಾಗಿ ಹಾಕ್ಸಿದೀರಾ? ಹೊಸದಾಗಿ ಹಾಕೊಂಡಿದೀವಿ. ಓಕೆ. ಹೈನುಗಾರಿಕೆ ಲಾಸ್ ಬರದೆ ಮೇವು ಪ್ಲಸ್ ನೀರು ಇವೆರಡು ಚೆನ್ನಾಗಿತ್ತು ಅಂದ್ರೆ ನೀವು 1000 ಹಸ ಬೇಕಾದ್ರೂ ಮೇಂಟೈನ್ ಮಾಡಬಹುದು. ಕೆಪಾಸಿಟಿ ಅಷ್ಟು ಕೆಪಾಸಿಟಿ ಮಾಡಬಹುದು ಅಷ್ಟಿದ್ರೆ. ಆಮೇಲೆ ಜಾಗ ಒಂದು ವಿಶಾಲವಾಗಿರ್ಬೇಕು ಸರ್. ಸರ್ ಟೋಟಲ್ ಆಗಿ 30 ಗುಂಟೆ ಜಾಗದಲ್ಲಿ ಇಲ್ಲಿ ಯಾವೆಲ್ಲ ಸೌಲಭ್ಯವನ್ನ ನೀವು ಮಾಡಿದೀರಾ ಸರ್? ಇಲ್ಲಿ ಫಸ್ಟ್ ಮೇವ್ ಶೇಖರಣೆ, ಫಾರ್ಮ್ ಮೇವ್, ಸೈಲೇಜ್ ಬಂಕರ್ಗಳು ಮಾಡ್ಕೊಂಡಿದೀವಿ. ಸೈಲೇಜ್ಗೆ ಬಂಕರ್ ಮಾಡ್ಕೊಂಡಿದ್ದೀರಾ? ಸ್ಟೋರೇಜ್ ಡೈಮೆನ್ಷನ್ ಇದು ಹಿಂಗೆ 25 ಅಡಿ ಇದೆ, ಹಿಂಗೆ 60 ಅಡಿ ಇದೆ ಸರ್. 60 by 25. ಇದರಲ್ಲಿ ಆಲ್ಮೋಸ್ಟ್ ಇವಾಗ ಸ್ಟೋರೇಜ್ ಮಾಡಿದ 80 ಟನ್ ಸ್ಟೋರೇಜ್ ಮಾಡಿದ್ವಿ ಈ ಜಾಗದಲ್ಲಿ. ಓಕೆ. ಫೀಡ್ ನ ನೀವೇ ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ಹೊರಗಡೆಯಿಂದ ಬೈ ಮಾಡಿದ್ದೀರಾ? ಸರ್ ಆಕ್ಚುಲಿ ಆ ಟೈಮು ಇವಾಗ ನಾವು ಬೈ ಮಾಡ್ಕೊಳ್ತೀವಿ. ಆ ಟೈಮಿಗೆ ಹೆಂಗ್ ಸಿಗುತ್ತೆ ಇವಾಗ, ಯಾಕಂದ್ರೆ ವರ್ಷ ಪೂರ್ತಿ ನಮ್ದೇ ಬೆಳ್ಕೊಳಕ್ ಆಗಲ್ಲ. ಅದೇ ಕರೆಕ್ಟ್. ಆಮೇಲೆ ಇವಾಗ 6 ತಿಂಗಳು ನಾವು ತಗೊಳ್ತೀವಿ, 6 ತಿಂಗಳು ಹೊರಗಡೆ ತಗೊಳ್ತೀವಿ. ಓಕೆ. 6 ತಿಂಗಳಲ್ಲಿ ನೀವು ಏನ್ ಬೆಳೆದಿರ್ತೀರಾ ಅದನ್ನೇ ಸೈಲೇಜ್ ಸ್ಟೋರೇಜ್ ಮಾಡ್ಕೊಳ್ತೀವಿ. ಸರ್ ಈ ಸ್ಟೋರೇಜ್ ನೀಟ್ ಸ್ಟೋರೇಜ್ ಮಾಡಿ ಇಟ್ಟಿರೆ 2 ವರ್ಷ ಅಲ್ಲಾಡಲ್ಲ. ಎಷ್ಟು ಹಸುಗಳಿಗೆ ಅಂತ ನೀವು ಮಾಡ್ಕೊಂಡಿರೋದು ಸರ್? ಆಕ್ಚುಲಿ ನಾವು ಹಸುಗಳಿಗೆ ಅಂತ ಇಷ್ಟು ಹಸು ಅಂತ ಟಾರ್ಗೆಟ್ ಏನ್ ಮಾಡಿಲ್ಲ. ನಾವು ಇಷ್ಟು ಒಂದು 6 ತಿಂಗಳು 6 ಮಂತಿಗೋಸ್ಕರ ಸ್ಟೋರೇಜ್ ಮಾಡಿಟ್ಕೊಂಡಿದೀವಿ. ಇವಾಗ ನಿಮ್ಮ ಹತ್ರ ಇರೋ ಹಸುಗಳಿಗೆ ಇದು 6 ತಿಂಗಳಿಗೆ ಬರುತ್ತೆ ಅಂದ್ರೆ ಈ ಹಸುಗಳಿಗೆ ಅಂತ ಲೆಕ್ಕ ಮಾಡಿಲ್ಲ ನಾವು. ಓಕೆ. 1 ತಿಂಗಳು ಇವಾಗ ಏನು ನಾವು ಡೈಲಿ ವೇಸ್ ಮೇವ್ ಕೊಡ್ತೀವಿ ಅದ್ರ ಪ್ರಕಾರ ನೋಡ್ಕೊಂಡು ಒಂದು 6 ತಿಂಗಳು ನಮಗೆ ಮೇವ್ ಬೇಕು ಅನ್ಕೊಂಡು ಇವಾಗ ಮಧ್ಯದಲ್ಲಿ ಹಸ್ಕೊಳ್ ತಂದು ಜಾಸ್ತಿನೂ ಆಗ್ಬೋದು, ಇಲ್ಲ ಕಮ್ಮಿನೂ ಆಗ್ಬೋದು. ಆ ತರ ಇರುತ್ತೆ ವೇರಿಯೇಷನ್. ಹಸ್ಕೊಳ್ ಹೋಯ್ತಾ ಇರ್ತವೆ, ಬರ್ತಾ ಇರ್ತವೆ, ಆ ತರ ಇರ್ತವೆ. ಇವಾಗ 4 ಹಸು ತಂದು ಅಂದ್ರೆ ಇದನ್ನೇ 6 ತಿಂಗಳು ಮೇಂಟೈನ್ ಮಾಡಕ್ ಆಗಲ್ಲ. ಅಲ್ಲಿಗೆ 4 ಹಸು ತಂದ್ರೆ ಎಲ್ಲ 2 ತಿಂಗಳು ಮೈನಸ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ತುಂಬಾ ಚೆನ್ನಾಗ್ ಮಾಡ್ಕೋಬೇಕು ಸರ್. ಸೈಲೇಜ್ ಹೆಂಗ್ ಗೊತ್ತಾ, ಗಾಳಿ ವಿಶಾಲವಾಗಿರ್ಬೇಕು. ಇವಾಗ ಯಾವ್ದೇ ಗಾಳಿ ಬಂದ್ರು ಆ ಕಡೆಯಿಂದ ಇಲ್ಲೇ ಸುತ್ತಾಕ್ಬಾರ್ದು, ಪಾಸ್ ಆಗ್ಬೇಕು. ಎಷ್ಟು ಎತ್ತರಕ್ಕೆ ಇದೆ ಸರ್? 14 ಅಡಿ ಹೈಟ್ ಮಾಡ್ಕೊಂಡಿದ್ದೀವಿ. 10 ಅಡಿಗೆ ಗೋಡೆಗಳ ಗೋಡೆ 11 ಅಡಿ ಗೋಡೆ ಇದೆ. ಓಪನ್ 3 ಅಡಿ 4 ಅಡಿ ಬಿಟ್ಟು. ಇದನ್ನ ಫಸ್ಟ್ ಇದೇ ತರ ಮಾಡಿದ್ವು. ಅದನ್ನ ಎಲ್ಲ 4 ಮಾಡೋಣ ಅಂತೇಳಿ. ಆಮೇಲೆ ಇದನ್ನ ಸ್ಟಾರ್ಟಿಂಗ್ ಒಂದು ಟ್ರಯಲ್ ಮಾಡುದು, ಶಾಂಪಲ್. ಇದ್ರಲ್ಲಿ ಯಾವ ತರ ಬರುತ್ತೆ ನೋಡೋಣ ಫಸ್ಟ್ ಅಂತೇಳಿ. ಇದ್ರಲ್ಲಿ ಮಾಡಿದಾಗ ಏನಾಯ್ತು ಅಂತಂದ್ರೆ ಇದು ಜಾಸ್ತಿ ಸ್ಟೋರೇಜ್ ಆಗಲ್ಲ. ಮತ್ತೆ ಎತ್ತಾಕ್ಬೇಕು, ತುಂಬಾ ಕಷ್ಟ ಕೆಲಸ ಇವಾಗ. ಯಾಕಂದ್ರೆ ಲೇಬರ್ ಸಮಸ್ಯೆ ಗೊತ್ತು ಸರ್. ಇವಾಗ ಆಕ್ಚುಲಿ ಹೈನುಗಾರಿಕೆಯಲ್ಲಿ ಲೇಬರ್ ಎಷ್ಟು ಅವಾಯ್ಡ್ ಮಾಡ್ಕೊಳ್ತೀವೋ ಅಷ್ಟು ಲಾಭ ಇದೆ. ಇಲ್ಲಿ ನೆಕ್ಸ್ಟ್ ನೀವು ಸರ್ ಇದು ಲೇಬರ್ ರೂಮ್ ಅಂತೇಳಿ ಮಾಡ್ಕೊಂಡಿದೀವಿ. ಅಂದ್ರೆ ಫ್ಯೂಚರ್ ಗೆ ಲೇಬರ್ ಇದ್ರೆ ಇರ್ಲಿ ಅಂತೇಳಿ. ಇವಾಗ ಇಲ್ಲಿ ಸರ್ ಫೀಡ್ಸ್ ಎಲ್ಲ ಸ್ಟಾಕ್ ಮಾಡ್ತಾರೆ. ನಮ್ಗೆ ಏನೇನ್ ಥಿಂಗ್ಸ್ ನಮ್ಗೆ ಏನಾರು ಬೇಕು ಅಂತ ಏನೇನ್ ಬೇಕು ಅವಶ್ಯಕತೆ, ಫಾರ್ಮ್ ಏನ್ ಅವಶ್ಯಕತೆ ಇದೆ ಅವನ್ನೆಲ್ಲ ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನಾವು ಈ ಪಾರ್ಟಿಷನ್ ಬಗ್ಗೆ ಮಾತಾಡೋಣ. ಇಲ್ಲಿ ಎಷ್ಟು ಜಾಗ ಕಾದಿದ್ದೀರಾ ಮತ್ತೆ ಇಲ್ಲಿ ಯಾವೆಲ್ಲ ನೀವು ಸೌಲಭ್ಯಗಳನ್ನ ಹಾಕಿದೀರಾ ಸರ್? ಇದ್ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಹಿಂಗೆ 110 ಅಡಿ ಮೆಜರ್ಮೆಂಟ್ ಮಾಡ್ಕೊಂಡಿದೀವಿ. 110 ಅಡಿ ಮತ್ತೆ ಅಲ್ಲಿ 30 ಅಡಿ ಮೇವು ಶೀಟ್ ಎಲ್ಲ ಹಾಕಿದೀವಲ್ಲ, ಮೇವು ತಿನ್ನಕ್ಕೆ, ಹಾಲು ಕರಿಯಕ್ಕೆ, ಅಲ್ಲಿ 30 ಅಡಿ ಇಲ್ಲಿ ಜಾಗ ಬಿಟ್ಕೊಂಡಿದೀವಿ. ಇದು ಅಲ್ಲಿ ಕಾರ್ಯ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ 110 ಅಡಿ ಓಪನ್ ಏರಿಯಾ ಪ್ಲೇಸ್ ಇದೆ. ಈ ಹಸುಗಳಿಗೆಲ್ಲ ನೀವು ನೋಡ್ಬೋದು. ಹಸುಗಳನ್ನೆಲ್ಲ ತಿರುಗಾಡಕ್ಕೆ ಇವಾಗ ಆಲ್ರೆಡಿ ಬಿಟ್ಟಾಗಿದೆ. ಇವರು ಓಪನ್ ಏನಕ್ಕೆ ಬಿಟ್ಟಿದೀವಿ ಅಂತಂದ್ರೆ ಇವಾಗ ದನಗಳು ಒಂದೇ ತರ ನಿಂತಿರ್ಬಾರ್ದು, ಒಂದೇ ಕಡೆ ನಿಲ್ಬಾರ್ದು. ಇವಾಗ ಹೆಂಗೆ ಅಂತಂದ್ರೆ ಅವಕ್ಕೆ ಫ್ರೀ ಆಗಿ ಬಿಡ್ಬೇಕು. ಫ್ರೀ ಆಗಿ ಅಂತಂದ್ರೆ ಈಗ ನಾವಾದ್ರೂ ಅಷ್ಟೇ ನಿಂತು ಎಷ್ಟವರ್ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ನಾವೇ ನಾವೊಂದ್ 60-50 kg ಇದೀವಿ.
ಹಾ. 2 ಅವರ್ ನಿಲ್ಲಕ್ ಆಗಲ್ಲ. ಆಗಲ್ಲ. ಅದು ಆಲ್ರೆಡಿ ಒಂದೊಂದು 500 ಕೆಜಿ 600 ಕೆಜಿ ಹಾ. ಆತರ ಬಾಡಿ weight ಬರುತ್ತೆ. ಓಕೆ. ಅದಾಗ ಏನಾಗುತ್ತೆ ಅಂತಂದ್ರೆ ಅವಕ್ಕೆ ಸ್ಟ್ರೆಸ್ ಆಗುತ್ತೆ. ಅವಾಗ ಹಾಲು ಇಳುವರಿ ಹ್ಮ್. ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತಲ್ಲ. ಕೆಲವು ಜನ ನಾವು ಅದ್ ನಮಗೆ ಆಗಿದೆ ಅನುಭವ. ಹಾ. ನಾವ್ ಅಲ್ಲಿ ಹಳೆ ಮನೆ ಹತ್ರ ಇದ್ದಾಗ ಹ್ಮ್. ನಮ್ಗೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಅಲ್ಲಿ. ಸರ್ ನಿನ್ನ ಶೆಡ್ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಇವಾಗ ಈ ಶೆಡ್ ನೀವು ಹೇಳಿದ್ರಿ 30 ಫೀಟ್ ಅಗಲ ಇದೆ, ಹೌದೌದು. ಉದ್ದಕ್ಕೆ ಎಷ್ಟು ಮಾಡಿ 60 ಅಡಿ ಇದೆ ಸರ್. ಸೊ ಇಲ್ಲಿ ಏನೇನೋ ಮಷಿನ್ ಗಳನ್ನ ಅಳವಡಿಸಿದಿರಾ? ಸರ್, ಅದು- ಸರ್ ಇದು ಎಕ್ಸಾಕ್ಟ್ ಅದು ಅಲ್ಲಿ ಅಷ್ಟು ಜಾಗ ಓಪನ್, ಅದು ವೇಸ್ಟ್ ಆಗ್ತಿತ್ತು ಜಾಗ. ಅದು ಓಕೆ. ವೇಸ್ಟ್ ರಾಡಲ್ಲ ಇತ್ತು. ಹ್ಮ್. ಆ ರಾಡನ್ನೆಲ್ಲ ಏನ್ ಮಾಡುದು, ಈ ತರ ಅವ್ರಿಗೆಲ್ಲ ಹೇಳಿ ಈ ತರ ಮಾಡಿ ಮಿಷಿನ್ ಇದು ಕರೆಕ್ಟ್ ಆಗಿ ಏನು ಮಿಷಿನ್ ಸೈಜ್ ಇದೆ ಹಾ. ಈ ಮಿಷಿನ್ ಸೈಜ್ ಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದೀವಿ. ಈ ಮಿಷಿನ್ ಇದೆಯಲ್ಲ, ಇದು ವ್ಯಾನ್ಸನ್ ಕಂಪ್ನಿದು. ಹಾ. ಒಂದು ಸತಿ ಒನ್ ಟೈಮಿಗೆ 3 ಮಿಷಿನ್ 3 ಹಸು ಹಾಲು ಕರಿಬೋದು. ಎಷ್ಟು ನಿಮಿಷ ಬೇಕಾಗುತ್ತೆ ಸರ್ ಅಂದಾಜು? ಸರ್ ನಮಗೀಗ ನಮ್ದು ಇವಾಗ ಅದು 14 ಹಸು ಹಾಲು ಕೊಡ್ತಿದ್ದೇವೆ. ಹಾ. ನಾವೆಲ್ಲ ಒಂದ 35 ಇಂದ 40 ಮಿನಿಟ್ಸ್ ಒಳಗೆ ಫುಲ್ ಎಲ್ಲ ಎಲ್ಲ 30. ಹಂಗಾದ್ರೆ ಒಂದೇ ಹಸುಗಂತ ಕಂಪೇರ್ ಮಾಡೋದೈತೆ ಅಂದ್ರೆ ಎಷ್ಟು ಬೇಗ ಒಂದು ಈ ಮಿಷನ್ ಎಲ್ಲ ಸರ್ 2 ನಿಮಿಷ 2 ರಿಂದ 3 ನಿಮಿಷ ಹಾಕಿದ್ರೆ ಸಾಕು. ಸಾಕು. ಇವಾಗ ಏನಾಗ್ತಿತ್ತು ಅಂದ್ರೆ ಇದನ್ನ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ದನಗಳು ಇದನ್ನ ಒಳಗಡೆ ಹೋಗಿ ಇಲ್ಲೇ ತಿನ್ಕೊಂಡು ಸಗಣಿ ಹಾಕೊಂಡು ವೇಸ್ಟ್ ಆಗೋದು ಮೇವು. ಕರೆಕ್ಟ್ ವೇಸ್ಟ್ ಆಗೋದು. ಮತ್ತೆ ದನಗಳು ಏನ್ ಮಾಡ್ತವೆ ಅಂತಂದ್ರೆ ಇವಾಗ ಆದ್ರೆ ನೀಟಾಗಿ ತಿನ್ಕೊಳ್ತವೆ. ಇವಾಗ ಅದು ಹಸು ತಿಂತ ಹಸು ಒಳಗಡೆ ಹೋಗಕ್ ಒಳಗಡೆ ಹೋಗಕ್ ಹೋಗಲ್ಲ, ಮೇವು ಮಾತ್ರ ತಿನ್ನುತ್ತದು. ಓಕೆ. ಒಂದು ಸಗಣಿ ಹಾಕಲ್ಲ, ಒಂದು ಗಂಜಲ ಒಯ್ಯಲ್ಲ, ನೀಟ್ನೆಸ್ ಆಗಿರುತ್ತೆ. ಸೊ ನಿಮ್ ಪ್ರಕಾರ ಈ ಸೈಡ್ ಎಲ್ಲ ಹಾಲ್ ಕೊಡೋ ಕರುಗಳಿದೆ? ಹೌದು ಸರ್, ಇಲ್ಲಿ ಈ ಸೈಡ್ ಹಾಲ್ ಕೊಡವಿದೆ. ಅದರಲ್ಲಿ ಪ್ರೆಗ್ನೆನ್ಸಿಯಿಂದ ಹಿಡಿದು ಡ್ರೈ ವರೆಗೂ ಎಲ್ಲ ಆ ಸೈಡ್ ಆ ಸೈಡ್ ಇರುತ್ತೆ ಸರ್. ಮಧ್ಯೆ ಸರ್ ಇದು ಎಷ್ಟು ಒಂದು 7 ಫೀಟ್ ಆಯ್ತು. ಇದು ಆಲ್ರೆಡಿ ಏನಕ್ಕಪ್ಪ ಅಂದ್ರೆ ಹಾ. ಇವಾಗ TMR ಮಾಡ್ಬೇಕಾದ್ರೆ ಇಲ್ಲಿ ಸುರ್ಕಲ್ತೀವಿ ಮೇವನ್ನ. ಇವಾಗ ಇದಕ್ಕೆ ಎಷ್ಟು ಬೇಕು ಮೇವು, ಇದಕ್ಕೆ ಎಷ್ಟು ಬೇಕು ಅಂತೇಳಿ ನಾವೇನ್ ಮಾಡ್ತೀವಿ, ಸುರ್ಕೊಂಡು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಈ ಕಡೆ ಕರದ ಇಲ್ಲಿ ಯಾವ ತರ ಇದು ಅಂದ್ರೆ ಹಸು ಮೇಲೆ. ಇವಾಗ ಇದು ಈ ಕಡೆ ಜಾಸ್ತಿ ಹಾಲು ಕೊಡೋದಲ್ವಾ, ಇದಕ್ಕೆ ಸ್ವಲ್ಪ ಜಾಸ್ತಿ ಪೋರ್ಷನ್ ಒಂದ್ 70% ಇದಕ್ಕೆ ಹಾಕ್ತಿವಿ, 30% ಇದಕ್ಕೆ ಹಾಕ್ತಿವಿ. ಡ್ರೈ ಪೀರಿಯಡ್ ಅಲ್ಲಿ 30% ಮೇವು ಕೊಡ್ಬೇಕು. ಇಲ್ಲ ಅಂತಂದ್ರೆ ಹಾಲ್ ಮಿಲ್ಕ್ ಪ್ರಾಡಕ್ಟ್ ಬರ್ತಾನೆ ಇರುತ್ತೆ. ಆಮೇಲೆ ಅದು ನೆಕ್ಸ್ಟ್ ಕಷ್ಟ ಆಗ್ಬಿಡುತ್ತೆ. ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದ್ರಲ್ಲಿ ನಾವು ಮೇವು ಮತ್ತೆ ಫೀಡ್ಸ್ ಅನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಡ್ತೀವಿ. ಇದಕ್ಕೆ ಏನ್ ಹೇಳ್ತಾರೆ, TMR ಅಂತ ಹೇಳ್ತಾರೆ. ಡೈರಿ ಇದ್ರ ಪ್ರಕಾರ ಇದು TMR ಅಂತ ಹೇಳ್ತಾರೆ. ಇದ್ರಲ್ಲಿ ಇವಾಗ ಇದನ್ನ TMR ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಮಗೆ ಕೆಲಸ ಸೇವ್ ಆಗ್ಬೇಕು. ಓಕೆ. ಟೈಮಿಂಗ್ಸ್ ಕೆಲಸ ಸೇವ್ ಆಗ್ಬೇಕು. ಯಾಕೆ ಕೆಲಸ ಅಂತಂದ್ರೆ ಇವಾಗ ಒಂದ್ಸತಿ ಮೇವ್ ಒಂದ್ಸತಿ ಹಾಕ್ಬೇಕು, ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಫೀಡ್ಸ್ ಕೊಡ್ಬೇಕು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಗೆ 1 ಅವರ್ ಫೀಡ್ಸ್ ಗೆ, ಸಂಜೆ 1 ಅವರ್ ಮೇವ್ ಹಾಕಕ್ 1 ಅವರ್, ಮತ್ತೆ ಬೆಳಗ್ಗೆ 1 ಅವರ್ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನೀವು ಈ ತರ ಮಾಡಿದೀವಿ. ಇವಾಗ ಏನ್ ಮಾಡ್ತೀವಿ, ಈ ಮೇವ್ ಹಾಕ 1 ಅವರ್ ಟೈಮ್ ಅಲ್ಲಿ ಇದನ್ನ TMR ಮಾಡ್ಬಿಟ್ಟು ಮುಗಿದಾಯ್ತು. ಇನ್ನ ಬೆಳಗ್ಗೆ ಇವತ್ತು ಬೆಳಗ್ಗೆ 7 ಗಂಟೆ ಮೇವ್ ಹಾಕಿದ್ರೆ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆ ಮೇವ್ ಹಾಕೋಣ. ಈ TMR ಮಾಡ್ಕೊಳಕ್ಕೆ ಏನಾದ್ರು ಪ್ರೊಸೀಜರ್ ಐತಾ ಸರ್? ಪ್ರೊಸೀಜರ್ ಇದೆ ಸರ್. ಅದು ಆಕ್ಚುಲಿ ಒಂದ್ ಮಿಷಿನ್ ಇದೆ, ಅದಕ್ಕೆ ನಾವಿನ್ನು ತಗೊಂಡಿಲ್ಲ. ಅದು ತಗೊಂಡ್ರೆ ಇನ್ನೂ ನಮ್ಗೆ ಈಸಿ ಆಗುತ್ತೆ. ಹೆಂಗೆ ಅಂದ್ರೆ ಇವಾಗ ಇಷ್ಟಕ್ಕೆಲ್ಲ 1 ಅವರ್ ಆಗ್ತಿದೆಯಲ್ಲ, ಅದ್ರವಾಗ ½ ಅನ್ ಅವರ್ ಅಲ್ಲಿ ಫುಲ್ ಎಲ್ಲ ಕೆಲ್ಸನೇ ಮುಗಿದೋಗ್ಬಿಡುತ್ತೆ. ½ ಅನ್ ಅವರ್ ಒಳಗೆ ಒಳ್ಳೇದು. ಸಮತೋಲನ ಆಹಾರ ಅಂತ ಇದಕ್ಕೆಲ್ಲ. ಇದ್ರಲ್ಲಿ ಹೆಂಗಿದೆ ಅಂತಂದ್ರೆ ಇವಾಗ ನಾವ್ ಹೆಂಗೆ ಅಂದ್ರೆ ಮಕ್ಳಿಗೆಲ್ಲ ನಾವು ಕೊಡ್ಬೇಕಾರೆ ಈ ಸೆರಲೆಕ್ಸ್ ಮತ್ತೆ ಬೂಸ್ಟ್, ಹಾರ್ಲಿಕ್ಸ್, ಇವಾಗ ಏನೇನೋ ಬಂದಿದೆ. ಅದೇ ತರ ನೀವು ಎಲ್ಲದೂ ಕೊಟ್ಕೊಂಡು ಇದು ಈ ಫೀಡ್ಸ್ ಅಲ್ಲಿ ಎಲ್ಲ ಇರ್ಬೇಕು ಸರ್. ಅದ್ರಲ್ಲಿ ಮಿಕ್ಸ್ ಪೋಷಕಾಂಶಗಳು ಎಲ್ಲ ಇರ್ಬೇಕು. ಕ್ಯಾಲ್ಸಿಯಂ, ಮಿನರಲ್, ವಿಟಮಿನ್ಸ್, A to Z ಎಲ್ಲ ಇರ್ಬೇಕು. ಅದ್ರಲ್ಲಿ ಒಂದು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಇರಬಾರ್ದು. ಆಕ್ಚುಲಿ ಇದನ್ನೆಲ್ಲ ನಮ್ದ ಓನ್ ಐಡಿಯಾದಲ್ಲಿ ನಾವು ಮಾಡ್ಕೊಂಡಿದ್ದು. ಎಲ್ಲಾ ಹಸುಗಳು ಒಂದು ಹಸು ಈ ಒಂದ್ ಎಂಜಲ ನೀರ್ ಕುಡಿಯಕ್ಕೆ ಲೈಕ್ ಪಡಲ್ಲ. ಗೊತ್ತಾಯ್ತು. ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಫಸ್ಟ್ ಅದ್ರಲ್ಲೇ ಇಟ್ಕೊಂಡಿದ್ದು. ಅದ್ರಲ್ಲಿ ಏನಾಗೋದು, ಒಂದು ಕರೆಕ್ಟ್ ಇವಾಗ ಅದಕ್ಕೆ ಇಷ್ಟ ಬಂದ ನೀರ್ ಕುಡಿತಿರ್ಲಿಲ್ಲ. ಹಂಗಾಗಿ ನಾವ್ ಇವನ್ನ ಪಾಲ್ಟೇಶನ್ ಮಾಡ್ಕೊಂಡಿದೀವಿ. ಒಂದು 5-6 ಮಾಡ್ಬಿಟ್ಟ. ಒಂದ್ 5-6 ಇದೆ. ಮತ್ತೆ ಇದು ತೊಟ್ಟಿಗಳು 3 ಇದೆ. ತೊಟ್ಟಿಗಳು 3, ಇದೊಂದು 5-6 ಇದೆ. ಇವನ್ ಏನಕ್ ಮಾಡಿದ್ವಿ ಅಂತಂದ್ರೆ ಇವಾಗ ಹಸು ಫ್ರೆಶ್ ನೀರು ಇವಾಗ ಕುಡಿದ್ರೆ, ಇವಾಗ ಕುಡ್ದಿದ್ಯಲ್ವಾ, ಬೆಳಗ್ಗೆ ರಾತ್ರಿಗೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡಕ್ಕೂ ಈಸಿ. ಇವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಮಿನಿಮಮ್ ಅಂದ್ರೆ ಒಂದ್ 80 ಲೀಟರ್ ನೀರ್ ಕುಡಿಬೇಕು ಪರ್ ಡೇ. ಒಂದು 80 ರಿಂದ 85 ಲೀಟರ್ ನೀರ್ ಕುಡಿಬೇಕು. ಅದು ಎಂಜಲ್ ಇರುತ್ತಲ್ಲ, ಅವಾಗ ಏನ್ ಮಾಡುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಕುಡಿತಾ ಅವಾಗ ಇಂಟ್ರೆಸ್ಟ್ ಆಗಲ್ಲ, ಕುಡಿಯೋದೇ ಇಲ್ಲ, ಬಿಟ್ಟು ಅವಾಗ ಏನಾಗುತ್ತೆ ಅಂದ್ರೆ ಹಸಿಗೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಬಾಡಿ ಟೆಂಪರೇಚರ್ ಆಟೋಮೆಟಿಕ್ ನೀರ್ ಕುಡಿಲ್ಲ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ಮಿಲ್ಕ್ ಪ್ರಾಡಕ್ಟ್ ಕಮ್ಮಿ ಆಗುತ್ತೆ, ಹಾಲೆಲ್ಲ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಓವರ್ ಆಲ್ ಆಗಿ ನೀರ್ ಕುಡ್ಲಿಲ್ಲ ಅಂದ್ರೆ ಸಮಸ್ಯೆಗಳು 1 by 1. ಇವತ್ತು ಒಂದ್ ದಿವಸ ಕುಡಿಲ್ಲ ಅಂತಂದ್ರೆ ಬಾಡಿ ಟೆಂಪರೇಚರ್ ಬರುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಹಾಲು ಕಮ್ಮಿ ಆಗ್ತಾ ಬರುತ್ತೆ. ಆ ಉದ್ದೇಶದಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಇವನ್ನೆಲ್ಲ ನಾವು ಓನ್ ಆಗಿ ಮಾಡ್ಕೊಂಡಿದ್ವಿ.